ಶಾರದಾ ಶಾರದಾಂಭೋಜವದನಾವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ವೃಷಭ ರಾಶಿಯವರೆಲ್ಲ ಹೇಗಿದ್ದೀರಿ? ಎಲ್ಲ ಹುಷಾರಾಗಿದ್ದೀರಾ? ಚಳಿ ಸಿಕ್ಕಾಪಟ್ಟೆ ಇದೆ. ಈಗ ನಾವು ಜನವರಿ ತಿಂಗಳಲ್ಲಿ, ಕ್ಯಾಲೆಂಡರ್ ಪ್ರಕಾರ ಮೊದಲನೇ ತಿಂಗಳಲ್ವಾ, ಈ ತಿಂಗಳಲ್ಲಿ ಏನೇನು ಫಲ ನಿಮಗೆ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನಾವು ಪ್ರತಿ ಸಲ ನೋಡ್ತೀವಲ್ಲ, ಗ್ರಹದ ಬದಲಾವಣೆಗಳ ಬಗ್ಗೆ ತಿಳ್ಕೊಳ್ಳೋಣ ಅಲ್ವಾ. ನೋಡಿ, ಮಕರ ರಾಶಿಗೆ 12ನೇ ತಾರೀಕಿನಂದು ಶುಕ್ರ ಗ್ರಹ, 14ನೇ ತಾರೀಕಿನಂದು ರವಿಗ್ರಹ, 15ನೇ ತಾರೀಕಿನಂದು ಕುಜಗ್ರಹ, 17ನೇ ತಾರೀಕಿನಂದು ಬುಧಗ್ರಹ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ತಿಂಗಳಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಏನು ಫಲಪ್ರಾಪ್ತಿ ಆಗುತ್ತೆ ಈ ಜನವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಅಂಥೇಳಿ ನೋಡ್ತಾ ಹೋಗೋಣ. ನೋಡಿ, ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ನೀವು ಉದ್ಯೋಗ ಮಾಡ್ತಾ ಇರ್ತೀರಲ್ಲ, ಅಲ್ಲಿ ನಿಮ್ಮ ಒಂದು ಪ್ರಭಾವ ಅಂತ ಹೇಳುವಂಥದ್ದು ಹೆಚ್ಚಾಗುತ್ತೆ. ಉದ್ಯೋಗದಲ್ಲಿ ನಿಮಗೊಂದಷ್ಟು ಅಭಿವೃದ್ಧಿ ಉಂಟಾಗುತ್ತೆ. ನೀವು ಮಾಡುವಂತಹ ಕೆಲಸವನ್ನು ಎಲ್ಲ ಕೂಡ ಗಮನಿಸ್ತಾರೆ. ನಿಮಗಲ್ಲಿ ಒಂದಷ್ಟು ಪ್ರಶಂಸೆ ಇತ್ಯಾದಿಗಳೆಲ್ಲ ಪ್ರಾಪ್ತಿಯಾಗುತ್ತೆ. ಇನ್ನು ಲಾಭ ಸ್ಥಾನದಲ್ಲಿ ನಿಮಗೆ ಶನಿಗ್ರಹ, ಏಕಾದಶ ಭಾವದಲ್ಲಿ ಶನಿಗ್ರಹದ ಸ್ಥಿತಿ ಇದೆಯಲ್ಲ, ಹಾಗಾಗಿ ಉತ್ತಮವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನೋಡಿ, ಏಕಾದಶ ಭಾವದಲ್ಲಿ ಶನಿ, ದ್ವಿತೀಯ ಭಾವದಲ್ಲಿ ಗುರುಗ್ರಹ, ಇನ್ನೇನು ಬೇಕು ಹೇಳಿ, ಚೆನ್ನಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಮುಖ್ಯವಾಗಿ ಜನವರಿ ತಿಂಗಳ 14ನೇ ತಾರೀಕಿನ ನಂತರ ನಿಮಗೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ. 14ನೇ ತಾರೀಕಿನವರೆಗೆ ಒಂದು ಸ್ವಲ್ಪ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಒಂದು ಸ್ವಲ್ಪ ವಿಳಂಬ ಇತ್ಯಾದಿಗಳೆಲ್ಲ ಉಂಟಾಗುತ್ತೆ. ಅಷ್ಟು ಬೇಗ ಕೆಲಸ ಆಗದೆ ಇರೋದು, ಸ್ವಲ್ಪ ರಗಳೆಗಳು ಇತ್ಯಾದಿಗಳೆಲ್ಲ ಇರುತ್ತೆ 14ನೇ ತಾರೀಕಿನವರೆಗೆ. 14ನೇ ತಾರೀಕು ಆದಮೇಲೆ ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದೆಲ್ಲ ಬೇಗ ಆಗಿ ಹೋಗುತ್ತೆ. ಇನ್ನು ಹೊಸ ಹೂಡಿಕೆ ಮಾಡೋದು ಈ ತಿಂಗಳು ನೋಡಿ ತುಂಬ ಚೆನ್ನಾಗಿದೆ. ಹಣದ ಹೂಡಿಕೆಯನ್ನು ಮಾಡುವುದಕ್ಕೆ, ಏನೋ ಭೂಮಿ ಗೀಮಿ ತೆಗೆದುಕೊಳ್ಬೇಕು ಅಂತೆಲ್ಲ ಇದ್ದರೆ ಅದಕ್ಕೆ ಹಣದ ಹೂಡಿಕೆಯನ್ನು ಮಾಡಿ, ಅಥವಾ ಷೇರು ಮಾರುಕಟ್ಟೆಯಲ್ಲೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಹಣದ ಹೂಡಿಕೆಯನ್ನು ಮಾಡಿದರೆ ನಿಮಗೆ ಉತ್ತಮವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಒಟ್ಟಿನಲ್ಲಿ ಹಣದ ಹೂಡಿಕೆಗೆ ಈ ಒಂದು ಮಾಸ ಅಂತ ಹೇಳುವಂಥದ್ದು ತುಂಬ ಚೆನ್ನಾಗಿದೆ. ಇನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಂಗಾತಿಯ ಸಂಪೂರ್ಣವಾದ ಬೆಂಬಲ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ನೋಡಿ, ಈ ತಿಂಗಳ 10ನೇ ತಾರೀಕಿನಿಂದ ಹಿಡಿದು 14ನೇ ತಾರೀಕಿನವರೆಗೆ, 10ನೇ ತಾರೀಕಿನಿಂದ ಹಿಡಿದು 14ನೇ ತಾರೀಕಿನವರೆಗೆ ಈ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಕಣ್ಣಲ್ಲಿ ಒಂದು ಸ್ವಲ್ಪ ಏನೋ ತುರಿಕೆ ಉಂಟಾಗುವಂಥದ್ದು ಇರಬಹುದು, ಅಥವಾ ಕಣ್ಣು ಉರಿ ಉಂಟಾಗುವಂಥದ್ದು, ಕಣ್ಣು ಕೆಂಪಾಗುವಂಥದ್ದು, ಈ ಥರ ಏನೋ ಒಟ್ಟಲ್ಲಿ ಕಣ್ಣಿಗೆ ಸಂಬಂಧಪಟ್ಟಿರುವಂಥದ್ದು ಒಂದು ಸ್ವಲ್ಪ ಸಮಸ್ಯೆಗಳು ಉಂಟಾಗೋದಕ್ಕೆ ಅವಕಾಶ ಇದೆ. ಯಾವಾಗ ಹೇಳಿ, 10ನೇ ತಾರೀಕಿನಿಂದ ಹಿಡಿದು 14ನೇ ತಾರೀಕಿನವರೆಗೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ, ದೇಹದಲ್ಲಿ ಒಂದು ಸ್ವಲ್ಪ ಉಷ್ಣತೆ ಅಂತ ಹೇಳುವಂಥದ್ದು ಹೆಚ್ಚಾಗುತ್ತೆ, ಅದಕ್ಕೂ ಕೂಡ ಅವಕಾಶ ಇದೆ. ಹಾಗಾಗಿ ಮೊದಲನೇದಾಗಿ ನೀವು ಈ ಸಮಯದಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ನೀರು ಕುಡಿಬೇಕು, ಮತ್ತು ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಬೇಕು, ಅದರಲ್ಲೂ ಕೂಡ ಕಣ್ಣಿಗೆ ಸಂಬಂಧಪಟ್ಟಿರುವಂಥ ಆರೋಗ್ಯದ ವಿಚಾರದಲ್ಲಿ. ಇನ್ನು ವಿದ್ಯಾರ್ಥಿಗಳಿಗಂತೂ ಈ ಒಂದು ತಿಂಗಳು ತುಂಬ ಚೆನ್ನಾಗಿದೆ. ವಿದ್ಯಾಭ್ಯಾಸದಲ್ಲೆಲ್ಲ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ನೋಡಿ, ಇದಿಷ್ಟು ಈಗ ನಾವು ಭವಿಷ್ಯ ಹೇಳ್ತಿದ್ದೀವಲ್ಲ, ಇದು ಮಧ್ಯದಲ್ಲಿ ನಾನು ನಿಮಗೊಂದು ವಿಚಾರವನ್ನು ಹೇಳಬೇಕು. ಈ ವಿಚಾರ ಆದಮೇಲೆ ಮತ್ತೆ ಇದನ್ನು ಮುಂದುವರ್ಸೋಣ. ಈಗ ಅಂದರೆ ಈ ವರ್ಷದ ಅಕ್ಷಯ ತೃತೀಯದಂದು ಅಂಥೇಳಿ, ಆದರೆ ಏಪ್ರಿಲ್ ತಿಂಗಳ 20ನೇ ತಾರೀಕಿನಂದು ಶೃಂಗೇರಿಯಲ್ಲಿರುವಂತಹ ನಮ್ಮ ಯಾಗಶಾಲೆಯಲ್ಲಿ ನಾವು ಶ್ರೀ ಸೂಕ್ತ ಹೋಮ, ದುರ್ಗಾ ಹೋಮ ಮತ್ತು ಸರಸ್ವತಿ ಹೋಮವನ್ನು ಹಮ್ಮಿಕೊಂಡಿದ್ದೇವೆ. ನಿಮಗೆ ಆಸಕ್ತಿ ಇದ್ದರೆ ನೀವು ಕೂಡ ಇದರಲ್ಲಿ ಭಾಗವಹಿಸಬಹುದು. ಅಂಥೇಳಿ ಆದರೆ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರನ್ನು ಈ ಹೋಮದ ಸಂಕಲ್ಪದಲ್ಲಿ ಸೇರಿಸಲು ನಾವು ಅವಕಾಶ ಕಲ್ಪಿಸಿಕೊಟ್ಟಿದ್ದೇವೆ. ನೀವು ಕೇವಲ 1,000 ರೂಪಾಯಿಯನ್ನು ಪಾವತಿಸುವುದರ ಮೂಲಕ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರನ್ನು ಕೂಡ ಇದರಲ್ಲಿ ಸೇರಿಸಬಹುದು. ನಿಮ್ಮ ವಿಳಾಸವನ್ನು ಕಳಿಸಿಕೊಟ್ಟರೆ ನಿಮ್ಮ ಮನೆಗೆ ಪ್ರಸಾದವನ್ನು ತಲುಪಿಸುವಂತಹ ವ್ಯವಸ್ಥೆಯೂ ಕೂಡ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿಗೆ ಮಾಹಿತಿ ಬೇಕಾಗಿದ್ದರೆ ಅಥವಾ ನಿಮ್ಮ ಹೆಸರನ್ನು ಸೇರಿಸಲು ಈ ಕೆಳಗಡೆ ಕಾಣುತ್ತಿರುವಂತಹ ಫೋನ್ ನಂಬರಿಗೆ ನೀವು ಫೋನ್ ಮಾಡಬಹುದು. ಆಯಿತಾ? ಈಗ ನಾವು ಮುಂದುವರ್ಸೋಣ. ನೋಡ್ತಾ ಇದ್ವಲ್ಲ, ಇನ್ನು ಸ್ವಂತ ಉದ್ಯೋಗಿಗಳಿಗೆ ಈ ಒಂದು ತಿಂಗಳು ತುಂಬ ಚೆನ್ನಾಗಿದೆ. ನೋಡಿ, ನೀವೇನಾದರೂ ನಿಮ್ಮ ಉದ್ಯೋಗವನ್ನು
ವಿಸ್ತಾರಗೊಳಿಸುವುದಕ್ಕೆ ಕಾಯ್ತಾ ಇದ್ದರೆ ಇದು ತುಂಬ ಚೆನ್ನಾಗಿರುವಂತಹ ಸಮಯ. ಅಂದರೆ ನೀವೆಲ್ಲೋ ಒಂದು ಕಡೆ ಉದ್ಯೋಗ ಮಾಡ್ತಾ ಇರ್ತೀರಿ, ಇನ್ನೂ ಕೂಡ ನನ್ನ ಉದ್ಯೋಗ ಇನ್ನೂ ಕೂಡ ಬೇರೆ ಬೇರೆ ಸ್ಥಳಗಳಲ್ಲೆಲ್ಲ ಆಗಬೇಕು ಅಂತ ಹೇಳುವಂಥ ಆಸೆ ಇರುತ್ತೆ, ಬೇರೆ ಬೇರೆ ಕಡೆ ಕೂಡ ಬ್ರಾಂಚ್ಗಳನ್ನು ಸ್ಥಾಪಿಸಬೇಕು ಅಂತೆಲ್ಲ. ಹಾಗೆಲ್ಲ ಇದ್ದರೆ ನೋಡಿ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಸ್ವಂತ ಉದ್ಯೋಗ ಮಾಡ್ತಿರೋರಿಗಂತೂ ತುಂಬ ಚೆನ್ನಾಗಿದೆ. ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಬೇಕಾಗತ್ತೆ. ಗುರುಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿದೆ, ಹೌದು. ಅವಾಗ ಏನು ಹೇಳಿರುವಂಥದ್ದು ಹೇಳಿ, ಎದುರುಗಡೆನೆ ಮುಖೇ ದೋಷ ದುಕ್ ಅಂತ ಹೇಳಿರುವಂಥದ್ದು. ಅಂದರೆ ಯಾವುದೋ ದೋಷವನ್ನು ನೀವು ಅವ್ರ ಎದುರುಗಡೆನೇ ಹೇಳಿಬಿಡ್ತೀರಿ, ಯಾವುದೋ ತಪ್ಪನ್ನು ಅವ್ರು ಇರುವಾಗ ಅವ್ರ ಎದುರುಗಡೆನೇ ಹೇಳಿಬಿಡ್ತೀರಿ, ಅದರಿಂದ ಒಂದಷ್ಟು ಸಮಸ್ಯೆಗಳು ಉಂಟಾಗೋದಕ್ಕೆ ಅವಕಾಶ ಇರುತ್ತೆ ಅಂತ. ಹಾಗಾಗಿ ಮಾತಿನ ಮೇಲೆ ನೀವು ಒಂದು ಸ್ವಲ್ಪ ಗಮನವನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಮನೆಯನ್ನು ನವೀಕರಣ ಮಾಡುವಂತಹ ಯೋಗ ಇದೆ ನಿಮಗೆ ಈ ಮಾಸದಲ್ಲಿ. ನೋಡಿ, ಮನೆಗೆ ಏನೋ ಸುಣ್ಣ ಬಣ್ಣ ಎಲ್ಲ ಬಳಿಯುವಂಥದ್ದು ಇರಬಹುದು, ಅಥವಾ ಒಟ್ಟಲ್ಲಿ ಮನೆಯನ್ನು ಹೊಸದಾಗಿ ಕಾಣುವ ಹಾಗೆ ಮಾಡುವಂಥದ್ದು. ಮನೆಗೆ ಏನೋ ಒಂದು ಸಣ್ಣ ಪುಟ್ಟ ರಿಪೇರಿಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಮಾಡಿಬಿಟ್ಟು ಮನೆ ಚೆನ್ನಾಗಿ ಕಾಣುವ ಹಾಗೆ ಮಾಡುವಂತಹ ಒಂದು ಯೋಗ ಅಂತ ಹೇಳುವಂಥದ್ದಿದೆ. ಹಾಗೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವುದಕ್ಕೂ ಕೂಡ ನಿಮಗೆ ಈ ಮಾಸದಲ್ಲಿ ತುಂಬ ಅವಕಾಶ ಇದೆ. ಯಾವುದೋ ದೇವಸ್ಥಾನಗಳಿಗೆ ಹೋಗುವಂಥದ್ದು, ದೇವರ ದರ್ಶನವನ್ನು ಮಾಡುವಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವಂಥದ್ದು, ಅಂಥದ್ದೆಲ್ಲ ಈ ಒಂದು ಮಾಸದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಮುಖ್ಯವಾಗಿ ನೀವು ಈ ತಿಂಗಳಲ್ಲಿ ಲಕ್ಷ್ಮೀ ಅಷ್ಟೋತ್ತರವನ್ನು ಪಠನೆ ಮಾಡಬೇಕು. ಒಟ್ಟಲ್ಲಿ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡ್ಕೊಳ್ಬೇಕು. ಹೀಗೆ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ದುಷ್ಟಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ. ಇದಿಷ್ಟು ಕೂಡ ನಿಮ್ಮ ಈ ಒಂದು ಜನವರಿ ತಿಂಗಳ ಮಾಸ ಭವಿಷ್ಯ.